ಪ್ರತಿ ತಿಂಗಳು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡ್ತಾ ಇರ್ತೀವಿ. ಟಾಸ್ಕ್ ಫೋರ್ಸ್ ಎಲ್ಲ ಇಲ್ಲಿ ನೀವು ಮಾಡಬೇಕಲ್ಲ. ನಾವು ಸಪರೇಟ್ ಚೈಲ್ಡ್ ಲೇಬರ್ಗೆ 11 ಇಲಾಖೆ ಇದೆ. 11 ಇಲಾಖೆ ಇದಾವಲ್ವಾ, ಆ ಇಲಾಖೆ ಎಕ್ಸ್ಪರ್ಟ್ ಕುತ್ಕೊಂಡು ಮಾಡ್ಬೇಕಂತಕ್ಕಂಥದ್ದು ಪ್ರೊಸೀಜರ್. ಅದೇ ಸರ್, ಅದೇ ಟಾಸ್ಕ್ ಫೋರ್ಸ್ ಮೀಟಿಂಗ್ ನಮ್ಮ ಜಂಟಿ ಡಿಸಿ ಮೇಡಮ್ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಮೀಟಿಂಗ್. ಎಷ್ಟು ಮೀಟಿಂಗ್ ಆಗಿದೆ ಅಮ್ಮ? ಸರ್ ಈ ವರ್ಷ 2 ಮೀಟಿಂಗ್ ಮಾಡಿದ್ದೀವಿ ಸರ್. ಅಲ್ಲಮ್ಮ, ಕಳೆದ 16 ತಿಂಗಳು ನಮ್ಮ ಸರ್ಕಾರ ಬಂದ್ರೆ ಎಷ್ಟು ಮಾಡಿದ್ರಿ? ಕಳೆದ ವರ್ಷ 3 ಮೀಟಿಂಗ್ ಮಾಡಿದ್ದೀವಿ ಸರ್. ಯಾರು? ಡಿಸಿ ಮೇಡಮ್ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಅಲ್ಲ, ಮೈ ಓನ್ಲಿ ಇಂಟ್ರೆಸ್ಟ್ ವುಡ್ ಬಿ ಇನ್ ದಿಸ್ SP DC CO ಗಳು. ನೀವು ಆಕ್ಟಿವ್ ಆಗಿ ಡ್ರೈವ್ ಮಾಡಲೇಬೇಕು. ನೀವು ಬರೀ ಲೋವರ್ ಆಫೀಸರ್ಸ್ ಬಿಟ್ರೆ there is a limitation to that. So when you all will involve, so people will take it more seriously. ನಮಗೆ ಯಾರನ್ನ ಹಿಡಿಬೇಕು ಹೊಡಿಬೇಕು ಅನ್ನೋದಲ್ಲ, ಅವೇರ್ನೆಸ್ ಕೊಡ್ತಕ್ಕಂಥದ್ದು ಕಂಪಲ್ಸರಿ ಇದೆ. ಸೊ ಅವೇರ್ನೆಸ್ ಕ್ಯಾನ್ ಕಮ್ ಓನ್ಲಿ ಇಫ್ ಯು ಆರ್ ಟೇಕ್ ಇಂಟ್ರೆಸ್ಟ್. They will be there. Those departments they have got a limited, but when you DC ಇವೆಲ್ಲ ಸ್ವಲ್ಪ ಇನ್ವಾಲ್ವ್ ಆದಾಗ, ಸೊ ನಾವೆಲ್ಲ ಹೇಳಿ ಪ್ಲಾನ್ ಆಫ್ ಆಕ್ಷನ್ ಕೊಡಿ ಅಂತ ಹೇಳಿದ್ರೆ ಇನ್ಮೇಲೆ ಪ್ಲಾನ್ ಆಫ್ ಆಕ್ಷನ್ ಹಾಕೊಂಡು ನಮಗೆ ಕಳಿಸಿ. ಯು ಹ್ಯಾವ್ ಟು ಟೇಕ್ ಇನಿಷಿಯೇಟಿವ್. ನೀವು ಒಟ್ಟಿಗೆ ಹೋಗ್ಬೇಕು ಅಥವಾ ನೀವು ಒಂದು ಜಾಗಕ್ಕೆ ಹೋಗ್ಬೇಕು, ನೀವು ಸ್ವಲ್ಪ ಅವಾಗ ಒಂದು ರೇಡಿಗೆ ಹೋಗ್ಬೇಕು, ನೀವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕಂಪಲ್ಸರಿ ಭಾಗವಹಿಸಬೇಕು. If you don't do this, then that's awareness is not there. Whether you are there or not in this place, whoever comes next subsequently ಆ ರೀತಿ ಮಾಡ್ಬೇಕನ್ನೋ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಹೋಗಿ. ಯಾಕಂದ್ರೆ nobody takes much interest there. It's a ಕಾಟಚಾರ. ನಾವು ಒಂದು ಕಾನ್ಸ್ಟಿಟ್ಯೂಟ್ ಮೀಟಿಂಗ್ ಮಾಡ್ತೀವಿ, ಅದಾದ್ಮೇಲೆ ಏನ್ ಮಾಡ್ತೀರಾ? If I have to ask you which all areas we have gone, nobody will tell. So if you have gone, it's very good. But if you are not there, ಯಾರು NGOಗಳನ್ನ ಕರೆಸ್ಕೊಳ್ಳಿ, ಮಕ್ಕಳನ್ನ ಕರೆಸ್ಕೊಳ್ಳಿ. Every 2 months, 3 months awareness create ಮಾಡಬೇಕನ್ನೋದು I mean always telling to all DCs, SPs also. Wherever I go, I mean CO ಗಳಿಗೆ. ಯಾಕಂದ್ರೆ ಅಲ್ಲಿ ನೆರೆಗದಲ್ಲಿ ಚೈಲ್ಡ್ ಲೇಬರ್ಸ್ ಬರ್ತಾರೆ ಕೆಲವು ಜಾಗದಲ್ಲಿ. ಅಲ್ಲಿಗೂ ನೀವು ಹೋಗ್ಬೇಕು. ಏನಮ್ಮ? How many child laborers you have found in Narega? In Narega active workers ಎಷ್ಟಿದ್ದಾರೆ? Narega workers ಎಷ್ಟಿದ್ದಾರೆ ನಮ್ಮ ನಿಮಗೆ? Worker because they get good money also there also not ಹೇಳ್ತಾರೆ. I understand. At least motivate ಮಾಡಿದ್ರೆ ಆ ಲೇಬರ್ಸ್ ಇಲ್ಲೇ ಕೆಲಸ ಮಾಡಬಹುದಲ್ಲ, ಅಥವಾ ಒಂದು ಶಿಬಿರ ಮಾಡಿ. Yes sir. Overall interested. Yes sir. ಆಯ್ತು ಸರ್. ಈಗ ಒಂದು ತಿಂಗಳಲ್ಲಿ ಪ್ಲಾಂಟೇಶನ್ ಓನರ್ ಅನ್ನು ಹುಡುಕೊಂಡು ಟ್ರೈ ಮಾಡಿದ್ರೆ ಅಲ್ಲಿ ಯಾಕೆ ಬರಬೇಕು? ಬಿಹಾರ UP ಅಲ್ಲಿಂದ ಬೇರೆ ಕಡೆ ಒರಿಸ್ಸಾದ ಯಾಕೆ ಬರಬೇಕು? ಇಲ್ಲಿ ನಿಮ್ಮ ಪ್ರಕಾರ 2,45,000 ಇದಾರಲ್ಲ ನಿಮ್ಮ ಪ್ರಕಾರ, ಇವನ್ ಆಕ್ಟಿವ್ ಅಸ್ಯೂಮಿಂಗ್ ದಟ್ ಇವನ್ 50% ಆರ್ ದೇರ್. ಅಲ್ಲಿಗೆ ಅವರು ಓನರ್ಗಳಿಗೆ ಇಲ್ಲಿಂದ ಚೂಸ್ ಮಾಡಬಹುದಲ್ಲ ಅಂತ ಹೇಳೋದು. ಚೆಕ್ ಮಾಡಿ ನೋಡಿ, ಒಂದು ಡ್ರೈವ್ ಮಾಡಿ ಬೇಕು, ನಾನು ಬರ್ತೀನಿ. ಅದೆಲ್ಲ ಈ ಆಕ್ಟಿವಿಟೀಸ್ ಗಳಿಗೆಲ್ಲ ಸ್ವಲ್ಪ ಕಡಿಮೆ ಆಗ್ದಂಗೆ ಆಗುತ್ತೆ. ನಮ್ಮ ಲೇಬರ್ಸ್ ಕೆಲಸ ಸಿಗುತ್ತಲ್ಲ. ನಮ್ಮ ಪ್ಲಾಂಟೇಶನ್ ಓನರ್ಸ್ ಗಳಿಗೆ ಮೊದಲು ಕಾನ್ಫಿಡೆನ್ಸ್ ಅಂತ ತಗೊಳ್ಳಿ. ಯಾರು ಒಂದು ಮೀಟಿಂಗ್ ಮಾಡಿ. DC ಅವರೇ, SP, listen to me ma, you have to call the plantation worker, the owners. We have got 245 Narega workers there, right? So if you can choose somebody and request them, ಒಂದು ಪ್ಲಾಂಟೇಶನ್ ಗೆ ಯಾವ್ದಾದ್ರು ವ್ಯವಸ್ಥೆ ಮಾಡಿದ್ರೆ ಇಟ್ ಇಸ್ ದೇರ್. ಬೇರೆ ಕಡೆಯಿಂದ ಬರೋ ನೆಸೆಸಿಟಿ ಇಲ್ಲ ನಮಗೆ. ಇಲ್ಲೇ ನಿಯರ್ ಬೈ ಇರೋರಿಗೆ ಹೋಗ್ಬೋದು, 15 ದಿವಸ ಕೆಲಸ ಮಾಡಿ ವಾಪಸ್ ಬರ್ಬೋದು. ನೋಡಿ, ಇಫ್ ಯು ಕ್ಯಾನ್ ಪ್ರಮೋಟ್ ದಿಸ್. ಸೊ ಹೊರಗಿಂದ ಬರೋ ಜನ ನಮಗೆ ನಿಂತಿರ್ತದೆ. ಚೆಕ್ ಮಾಡಿ ನೋಡಿ. ಸಬ್ಮಿಷನ್ ಸರ್, ಒಂದೇ ಕೆಲಸ ಕೊಡಲ್ಲ. ಡಿಸೆಂಬರ್ ನೀವಲ್ಲಿ ಕೊಡುತ್ತೆ, Narega ಕೆಲಸ ಇರಲ್ಲ. Narega is only peak summer only we have to give. ಸೊ ಪಿಕಿಂಗ್ ಸೀಸನ್ ನಲ್ಲಿ Narega ಇರೋದ್ರಿಂದ ಮಾಡ್ಕೊಡ್ಬೋದಲ್ಲ. ಮಾತಾಡಿ, ಇಂಟರ್ ಡಿಪಾರ್ಟ್ಮೆಂಟ್ ನೀವು ಮಾತಾಡ್ಕೊಂಡ್ಬಿಟ್ಟು ಯು ವಾಂಟ್ ಟು ಕಾಲ್. ನಾನು ಕೂಡ ನಮ್ಮ ಮೀಟಿಂಗ್ ಕರ್ಸೋಣ ಅಲ್ಲಿ ಕುಮಾರ್, ಯು ಕಾಲ್ ಆಲ್ ದ ಪ್ಲಾಂಟೇಶನ್ ಓನರ್ಸ್ ದೇರ್ ಓನ್ಲಿ. ಕರ್ಸಿಲ್ಲ, ಕರ್ಸಿ ಮಾತಾಡಿ. ಪ್ರತಿ ತಿಂಗಳು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡ್ತಾ ಇರ್ತೀವಿ. ಟಾಸ್ಕ್ ಫೋರ್ಸ್ ಎಲ್ಲ ಇಲ್ಲಿ ನೀವು ಮಾಡಬೇಕಲ್ಲ. ನಾವು ಸಪರೇಟ್ ಚೈಲ್ಡ್ ಲೇಬರ್ಗೆ 11 ಇಲಾಖೆ ಇದೆ. 11 ಇಲಾಖೆ ಇದಾವಲ್ವಾ, ಆ ಇಲಾಖೆ ಎಕ್ಸ್ಪರ್ಟ್ ಕುತ್ಕೊಂಡು ಮಾಡ್ಬೇಕಂತಕ್ಕಂಥದ್ದು ಪ್ರೊಸೀಜರ್. ಅದೇ ಸರ್, ಅದೇ ಟಾಸ್ಕ್ ಫೋರ್ಸ್ ಮೀಟಿಂಗ್ ನಮ್ಮ ಜಂಟಿ ಡಿಸಿ ಮೇಡಮ್ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಮೀಟಿಂಗ್. ಎಷ್ಟು ಮೀಟಿಂಗ್ ಆಗಿದೆ ಅಮ್ಮ? ಸರ್ ಈ ವರ್ಷ 2 ಮೀಟಿಂಗ್ ಮಾಡಿದ್ದೀವಿ ಸರ್. ಅಲ್ಲಮ್ಮ, ಕಳೆದ 16 ತಿಂಗಳು ನಮ್ಮ ಸರ್ಕಾರ ಬಂದ್ರೆ ಎಷ್ಟು ಮಾಡಿದ್ರಿ? ಕಳೆದ ವರ್ಷ 3 ಮೀಟಿಂಗ್ ಮಾಡಿದ್ದೀವಿ ಸರ್. ಯಾರು? ಡಿಸಿ ಮೇಡಮ್ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಅಲ್ಲ, ಮೈ ಓನ್ಲಿ ಇಂಟ್ರೆಸ್ಟ್ ವುಡ್ ಬಿ ಇನ್ ದಿಸ್ SP DC CO ಗಳು. ನೀವು ಆಕ್ಟಿವ್ ಆಗಿ ಡ್ರೈವ್ ಮಾಡಲೇಬೇಕು. ನೀವು ಬರೀ ಲೋವರ್ ಆಫೀಸರ್ಸ್ ಬಿಟ್ರೆ there is a limitation to that. So when you all will involve, so people will take it more seriously. ನಮಗೆ ಯಾರನ್ನ ಹಿಡಿಬೇಕು ಹೊಡಿಬೇಕು ಅನ್ನೋದಲ್ಲ, ಅವೇರ್ನೆಸ್ ಕೊಡ್ತಕ್ಕಂಥದ್ದು ಕಂಪಲ್ಸರಿ ಇದೆ. ಸೊ ಅವೇರ್ನೆಸ್ ಕ್ಯಾನ್ ಕಮ್ ಓನ್ಲಿ ಇಫ್ ಯು ಆರ್ ಟೇಕ್ ಇಂಟ್ರೆಸ್ಟ್. They will be there. Those departments they have got a limited, but when you DC ಇವೆಲ್ಲ ಸ್ವಲ್ಪ ಇನ್ವಾಲ್ವ್ ಆದಾಗ,
ಸೊ ನಾವೆಲ್ಲ ಹೇಳಿ ಪ್ಲಾನ್ ಆಫ್ ಆಕ್ಷನ್ ಕೊಡಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಪ್ಲಾನ್ ಆಫ್ ಆಕ್ಷನ್ ಹಾಕೊಂಡು ನಮಗೆ ಕಳಿಸಿ. ಯು ಹ್ಯಾವ್ ಟು ಟೇಕ್ ಇನಿಷಿಯೇಟಿವ್. ನೀವು ಒಟ್ಟಿಗೆ ಹೋಗ್ಬೇಕು ಅಥವಾ ನೀವು ಒಂದು ಜಾಗಕ್ಕೆ ಹೋಗ್ಬೇಕು, ನೀವು ಸ್ವಲ್ಪ ಅವಾಗ ರೇಡಿಗೆ ಹೋಗ್ಬೇಕು, ನೀವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕಂಪಲ್ಸರಿ ಭಾಗವಹಿಸಬೇಕು. If you don't do this, then that awareness is not there. Whether you are there or not in this place, whoever comes next subsequently ಆ ರೀತಿ ಮಾಡ್ಬೇಕನ್ನೋ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಹೋಗಿ. ಯಾಕಂದ್ರೆ nobody takes much interest here. It's a ಕಾಟಾಚಾರ. ನಾವು ಒಂದು ಕಾನ್ಸ್ಟಿಟ್ಯೂಟ್ ಮೀಟಿಂಗ್ ಮಾಡ್ತೀವಿ, ಅದಾದ್ಮೇಲೆ ಏನ್ ಮಾಡ್ತೀರಾ? If I have to ask you which all areas we have gone, nobody will tell. So if you have gone, it's very good. But if you are not there, ಯಾರ NGOಗಳನ್ನ ಕರೆಸ್ಕೊಳ್ಳಿ, ಮಕ್ಕಳನ್ನ ಕರೆಸ್ಕೊಳ್ಳಿ. Every 2 months, 3 months awareness create ಮಾಡಬೇಕನ್ನೋದು I've been always telling to all DCs, SPs also. Wherever I go, I mean CO ಗಳಿಗೆ. ಯಾಕಂದ್ರೆ ಅಲ್ಲಿ ನೆರೆಗದಲ್ಲಿ ಚೈಲ್ಡ್ ಲೇಬರ್ಸ್ ಬರ್ತಾರೆ ಕೆಲವು ಜಾಗದಲ್ಲಿ, ಅಲ್ಲಿಗೂ ನೀವು ಹೋಗ್ಬೇಕು. ಏನಮ್ಮ, how many child laborers you have found in Narega? In Narega active workers ಎಷ್ಟಿದ್ದಾರೆ? Narega workers ಎಷ್ಟಿದ್ದಾರೆ ನಿಮಗೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.